ಸಮಾರಂಭದಲ್ಲಿ ಮಾನ್ಯ ಸಭಾಪತಿಗಳು ವಿಧಾನ ಪರಿಷತ್ ಶ್ರೀ ಬಸವರಾಜ ಹೊರಟ್ಟಿ ಸಾಹೇಬರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಸಮಾರಂಭದ ಮುಖ್ಯ ಆಯೋಜಕರು ಹಾಗೂ ಬೆನ್ನೆಲುಬಾಗಿ ಸಮಾಜ ಕಲ್ಯಾಣ ಇಲಾಖೆ ನಿಂತಿರುವಂತಹ ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಡಾಕ್ಟರ್ ಎಚ್ ಸಿ ಮಾದೇವಪುರ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರು ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮುಖಾಂತರ ಮುಖ್ಯ ಅತಿಥಿಗಳಾಗಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀ ಬಿ ಗೋಪಾಲ್ ಗೌಡರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ರವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾನ್ಯ ಮಾಜಿ ಸಚಿವರು ಹಾಗೂ ಶಾಸಕರು ಸಿ ಎಸ್ ಟಿ ಸೋಮಶೇಖರ್ ಅವರು ಕೂಡ ಈ ಒಂದು ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಮಾರಂಭದಲ್ಲಿ ಮಾನ್ಯ ಅಭಿವೃದ್ಧಿ ಆಯುಕ್ತರು ಹಾಗೂ ಅಪರ ಮುಖ್ಯ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಆನಂದ್ ನಾಥ್ ಅವರು ಅಧ್ಯಕ್ಷರು ಎಡಿಟರ್ಸ್ ಗಿಲ್ಡ್ ಆಫ್ ಇಂಡಿಯಾ ಅವರು ಸಮಾರಂಭದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ರಾಜೇಂದ್ರ ಕುಮಾರ್ ಅವರು ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಾತಿಗಳು, ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ಎಲ್ಲ ಪತ್ರಿಕಾ ಕಡ್ಡಾಯವಾಗಿ ವಿದ್ಯಾರ್ಥಿಗಳು ಓದಬೇಕು, ಓದಿ ಅರ್ಥೈಸಬೇಕು ಅಂತಕ್ಕಂಥ ತೀರ್ಮಾನವನ್ನು ಕೈಗೊಂಡು ಅದು ಇಂದು ಜಾರಿಯಾಗಿದೆ. ಮತ್ತೆ ಜನವರಿ 26 ಗಣರಾಜ್ಯೋತ್ಸವ, ನವೆಂಬರ್ 26 ಸಂವಿಧಾನ ದಿನ. ಸಂವಿಧಾನಕ್ಕೆ 75 ವರ್ಷ ತುಂಬುತ್ತಾ ಇದೆ. ಭಾರತ ದೇಶದ ಜನಜೀವನದಲ್ಲಿ ಅಮೂಲಾಗ್ರವಾದಂತಹ ಬದಲಾವಣೆಯನ್ನು ತರಲಿಕ್ಕೆ ಸ್ವಾತಂತ್ರ್ಯ ಹೋರಾಟದ ಮೂಲಕ ನಮ್ಮ ದೇಶ ನಮ್ಮದೇ ಆಡಳಿತವನ್ನು ನಡೆಸಲಿಕ್ಕೆ ರಚನೆಯಾದಂತಹ ಸಂವಿಧಾನದ ಆಶಯಗಳು ಅರ್ಧ ದಾರಿಯನ್ನು ಸವಿಸಿದೆ. ಸಂಪೂರ್ಣವಾಗಿ ಸಂವಿಧಾನ ಆಶಯಗಳು ಗುರಿ ಮುಟ್ಟಲಿಕ್ಕೆ ನಮ್ಮ ಪ್ರಯತ್ನಗಳು ಇನ್ನೂ ಮುಂದುವರಿತಕ್ಕಂಥ ಅಗತ್ಯತೆ ಇದೆ ಎಂದು ತಿಳಿದು ಸಂವಿಧಾನವನ್ನ ರಾಜ್ಯದ ಹಳ್ಳಿಗಳಲ್ಲಿ, ಗ್ರಾಮ ಪಂಚಾಯಿತಿಗಳಲ್ಲಿ, ನಗರಸಭೆ ಪುರಸಭೆಗಳಲ್ಲಿ, ಪಟ್ಟಣ ಪ್ರದೇಶಗಳಲ್ಲಿ ಜಾಥವನ್ನು ಹೊರಡಿಸಿ ಎಲ್ಲ ಜನರನ್ನು ಒಗ್ಗೂಡಿಸಿ ಜನರಿಗೆ ಸಂವಿಧಾನದ ನಿರ್ದೇಶನ ತತ್ವಗಳು ಇರತಕ್ಕಂಥ ಹಕ್ಕುಗಳು, ಸರ್ಕಾರದ ಜವಾಬ್ದಾರಿ ಮತ್ತು ಹೊಣೆಗಾರಿಕೆ ಇದನ್ನು ತಿಳಿಲಿಕ್ಕೆ
ಜಾಗೃತಿಯನ್ನು ಹೊರಡಿಸಿದ್ದೇವೆ. ಜನವರಿ 26ನೇ ತಾರೀಕಿನಿಂದ ನಿನ್ನೆಯ ತನಕ ರಾಜ್ಯದ ಸುಮಾರು 5,600 ಪಂಚಾಯಿತಿಗಳಲ್ಲಿ ಈ ಜಾಗೃತಿ ಜಾಥಾ ವೈಭವದಿಂದ ಎಲ್ಲ ಜನರ ಸ್ವಾಗತದಿಂದ ಜನರಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಪ್ರಯತ್ನದಲ್ಲಿ ಯಶಸ್ವಿಯನ್ನು ಕಂಡು ಇವತ್ತು ಮತ್ತು ನಾಳೆ 2 ದಿನಗಳಲ್ಲಿ ನಾಡಿನ ಅನೇಕ ಚಿಂತಕರು, ನ್ಯಾಯವಾದಿಗಳು, ವಿಶೇಷ ವಲಯಗಳಲ್ಲಿ ತಜ್ಞತೆಯನ್ನು ಪಡೆದಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಗಳಿಂದ ಇವತ್ತು ಮತ್ತು ನಾಳೆ ಮಧ್ಯಾಹ್ನದ ತನಕ ಸೆಮಿನಾರ್ಗಳಲ್ಲಿ ನಡೀತಾ ಇದ್ದಾವೆ. ಇದರ ಮೂಲ ಉದ್ದೇಶ, ನಮಗೆ ಸಂವಿಧಾನದೊಂದು 75 ವರ್ಷ ಆಗಿದೆ. ಸಂವಿಧಾನದ ಮೂಲ ಆಶಯ ನಮ್ಮ ದೇಶದ ಎಲ್ಲ ಜನರಿಗೆ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫೆಟರ್ನಿಟಿ ಇದು ಸಿಗಬೇಕು ಅಂತಕ್ಕದ್ದು. ಸ್ವಾತಂತ್ರ್ಯ ಬಂದಿದೆ, ಸಾಮಾಜಿಕ ಸಮಾನತೆ ಸ್ವಾತಂತ್ರ್ಯ ಇಲ್ಲ. ಅರ್ಥ ವ್ಯವಸ್ಥೆ ಭದ್ರವಾಗಿದೆ, ಎಲ್ಲ ಜನರ ಆರ್ಥಿಕ ನ್ಯಾಯ ಸಿಕ್ಕಿಲ್ಲ. ಸಮ ಸಮಾಜದ ನಿರ್ಮಾಣವಾಗದ ಹೊರತು ಸಂವಿಧಾನದ ಆಶಯಗಳು ಹಾಗೇ ಉಳಿದೋಗ್ತವೆ. ಇನ್ನು 75% ಜನರು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಶತಮಾನದಿಂದ ತುಳಿತಕ್ಕೆ ಒಳಗಾದಂತಹ ದಲಿತರು, ಲಿಂಗ ವರ್ಗಗಳು, ಮಹಿಳೆಯರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಕೃಷಿಕರು, ಕೃಷಿ ಕಾರ್ಮಿಕರು ಬದುಕಿಗಾಗಿ ಆಕಾಶದ ಕಡೆಗೆ ನೋಡ್ತಿದ್ದಾರೆ. ನಮ್ಮ ಕೈಯಲ್ಲೇ ಇರ್ತಕ್ಕಂಥ, ನಮಗೆ ನಾವೇ ಬೆಳೆಸಿಕೊಂಡಂತಹ ಸಂವಿಧಾನದ ಆಶಯಗಳು ಹಾಗೆ ನಿರ್ಲಿಪ್ತತೆಯಿಂದ ಇರುವಂತೆ ಇಂದಿನ ರಾಜಕೀಯ ವ್ಯವಸ್ಥೆ ಧರ್ಮ ಮತ್ತು ಜಾತಿಯನ್ನು ಮುಂದುವರಿತಕ್ಕಂಥ ಕೆಲವು ಜನ ಸಂವಿಧಾನದ ಆಶಯಕ್ಕೆ ವಿರುದ್ಧವಾದಂತ, ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನತೆ, ಸಮಾನ ಅವಕಾಶಗಳು, ಸರ್ವ ಧರ್ಮದ ಸಮನ್ವಯತೆ ಮತ್ತು ವ್ಯಕ್ತಿ ಗೌರವ, ಸ್ಥಾನಮಾನ ಇವೆಲ್ಲವನ್ನ ಗಾಳಿಗೆ ತೂರಿ ಸರ್ವಾಧಿಕಾರಿ ಧೋರಣೆ, ಧರ್ಮಾತೀತವಾದಂತಹ ನಿಲುವುಗಳು ನಮ್ಮ ಸಂವಿಧಾನದ ಆಶಯಕ್ಕೆ, ಸ್ವತಂತ್ರದ ಉದ್ದೇಶಕ್ಕೆ ಭಂಗ ತರತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಒಂದು ತೀರ್ಮಾನವನ್ನು ಮಾಡಿ ರಾಜ್ಯದ ಎಲ್ಲ ಜನರಿಗೆ ಸಂವಿಧಾನದ ಆಶಯಗಳ ಅರಿವಿನ ಜಾಥಾ ನಡೆಯಲೇಬೇಕು ಅಂತ ಹೇಳಿ, ರಾಜಕೀಯ ಉದ್ದೇಶ ಇಲ್ಲದನೆ, ಓಟಿನ ಉದ್ದೇಶ ಇಲ್ಲದನೆ, ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನ ನಿರ್ದೇಶನ ತತ್ವಗಳಲ್ಲಿ ಇರ್ತಕ್ಕಂಥ ಜನರ ಹಕ್ಕುಗಳು ಅರ್ಥ ಆಗಬೇಕು. ಆಡಳಿತರೂಢ ಜನರ ಕರ್ತವ್ಯ ಮತ್ತು ಜವಾಬ್ದಾರಿ ಹೊಣೆಗಾರಿಕೆ ಅರಿತುಕೊಳ್ಳಬೇಕು. ಅದರ ಮುಖರ ಸಂವಿಧಾನದ ಆಶಯಗಳು ಜಾರಿಯಾಗಿ ಸಮೃದ್ಧ ಭಾರತದ ನಿರ್ಮಾಣದ ಉದ್ದೇಶವನ್ನು ಇಟ್ಟು ಇಂತಹ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನು ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಅತ್ಯಂತ ಸಂತೋಷದ ಸಂಗತಿ. ಈ ಸಂದರ್ಭದಲ್ಲಿ ತಾವೆಲ್ಲರಲ್ಲಿ ಭಾಗಿಯಾಗಿ ಈ ಸಂವಿಧಾನ ಜಾಥಾವನ್ನ ಒಂದು ರಾಷ್ಟ್ರೀಯ ಚಳವಳಿಯಾಗಿ, ರಾಜಕೀಯವಾದಂತಹ ನಿಲುವಿಗೆ ವಿರುದ್ಧವಾದಂತಹ ಒಂದು ಚಳವಳಿಯಾಗಿ, ಜನರ ಹಿತಕ್ಕಾಗಿ ನಮ್ಮ ಸಂವಿಧಾನ ನಮ್ಮ ಜೀವನ ಅಂತಕ್ಕಂಥ ಧ್ಯೇಯೋದ್ದೇಶಗಳನ್ನು ಇಟ್ಟು ಇದೊಂದು ರಾಷ್ಟ್ರೀಯ ಚಳವಳಿಯಾಗಿ, ಸ್ವತಂತ್ರದ ಚಳವಳಿಯ ಉದ್ದೇಶಗಳು ಆದಂತಹ ಅಸ್ಪೃಶ್ಯತೆ ನಿವಾರಣೆ, ಕೋಮು ಸೌಹಾರ್ದತೆ, ರಾಷ್ಟ್ರೀಯ ಕೃಷಿ ಪದ್ಧತಿಗಳು ಮತ್ತು ಗುಡಿ ಕೈಗಾರಿಕೆಗಳ ಮೂಲಕ ದೇಶದ ಜನಜೀವನದ ಉದ್ಧಾರ ಆಗುವ ನಿಟ್ಟಿನಲ್ಲಿ ಈ ಸಂವಿಧಾನದ ಆಶಯಗಳು ಜಾರಿಯಾಗಿರತಕ್ಕಂತಹ ಉದ್ದೇಶವನ್ನು ಇಟ್ಟು ಈ ಕೆಲಸವನ್ನು ಮಾಡಿದ್ದೇವೆ. ರಾಜ್ಯದ ಉದ್ದಗಲಕ್ಕೂ ಜನರ ಎಲ್ಲ ಸಮುದಾಯಗಳ ಸರಿ ವ್ಯಾಪಕವಾದಂತಹ ಬೆಂಬಲವನ್ನ ಮತ್ತು ಸಂವಿಧಾನದ ಜಾಗೃತಿಯಲ್ಲಿ ಸಹಭಾಗಿತ್ವವನ್ನು ಮೂಡಿಸುವುದರ ಮುಖಾಂತರ ರಾಷ್ಟ್ರದ ಜನರು ನಮ್ಮ ಸಂವಿಧಾನದಲ್ಲಿ ಇನ್ನೂ ನಂಬಿಕೆ ಮತ್ತು ಭರವಸೆಯನ್ನು ಇಟ್ಟು ಸಂವಿಧಾನ ಪ್ರಜಾಪ್ರಭುತ್ವವನ್ನು ಬಲಪಡಿಸತಕ್ಕಂಥ ಅತ್ಯಂತ ದೊಡ್ಡ ಧರ್ಮಗ್ರಂಥ ಅಂತಕ್ಕಂಥ ವಾಕ್ಯದ ಮೂಲಕ ಮತ್ತೊಮ್ಮೆ ಸಂವಿಧಾನದ ಆಶಯಗಳು ಜಾರಿಯಾಗಲಿಕ್ಕೆ, ತಿಳುವಳಿಕೆ ಆಗಲಿಕ್ಕೆ ಇದೊಂದು ರಾಷ್ಟ್ರೀಯ ಚಳುವಳಿಯಾಗಿ ಮಾರ್ಪಡಲಿ ಅಂತ ಹೇಳಿ ನಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ಧನ್ಯವಾದಗಳು. ಮನೆ ಮನೆಗೆ ಸಂವಿಧಾನ ಎನ್ನುವಂತಹ ಮಹತ್ ಕಾರ್ಯವನ್ನ ಮುನ್ನಡೆಸ್ತಾ ಇರುವಂತವರು ನಮ್ಮ ಹೆಮ್ಮೆಯ ಸಚಿವರಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರ ಅಭಿಮತಕ್ಕೆ ನಮ್ಮದೊಂದು ಚಪ್ಪಾಳೆಯ ಬಂಧುಗಳಿಗೆ ಸಮಾನವಾದ ಅವಕಾಶವನ್ನ ಕಲ್ಪಿ ಬೆಳೆಸುವಂತಹ ಇದರಲ್ಲಿ ಅಡಕವಾಗಿದೆ. ಸಸಿಗೆ ನೀಡಿರುವುದು ಅದು ಹೆಮ್ಮರವಾಗುವ ಹಾಗೆ ಪೋಷಿಸುವ ರೀತಿಯಲ್ಲಿ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಟ್ಟಲ್ಲಿ ಅವರನ್ನು ಪ್ರಬುದ್ಧರಾಗಿ ಬೆಳೆಸುವ ಸಾಧ್ಯ
ಸಮಾಜದ ಹಿತವನ್ನ ಕಾಪಾಡುವಂತಹ ನಿಟ್ಟಿನಲ್ಲಿ ಇದು ಕಟ್ಟುವ ಕಾಯಕವಾಗಿದೆ. ಸಮಾನತೆಯ ಆಶಯವನ್ನ ಒಳಗೊಂಡಿರುವಂತಹ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶದಲ್ಲಿ ಭಾವಚಿತ್ರಗಳಿಗೆ ನಾಡಿಗಾಗಿ ಮಿಡಿದಂತಹ ಮಹನೀಯರ ಭಾವಚಿತ್ರಗಳಿಗೆ ಪುಷ್ಪಾರ್ಚನೆಯನ್ನ ನೆರವೇರಿಸುವುದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಗಣ್ಯಮಾನ್ಯರೆಲ್ಲರೂ ತೆರಳುತ್ತಾ ಇದ್ದಾರೆ. ಮೊದಲಿಗೆ ಈ ಭಾವಚಿತ್ರಗಳನ್ನು ನಾವೆಲ್ಲರೂ ಸಹ ದಯವಿಟ್ಟು ಗಮನಿಸಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವಿದೆ, ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವಿದೆ, ಹಾಗೆಯೇ ವಾಲ್ಮೀಕಿ ಅವರ ಭಾವಚಿತ್ರವಿದೆ. ತಾವೆಲ್ಲರೂ ಜೋರಾದ ಕರ್ನಾಟಕದೊಂದಿಗೆ ಈ ಮಹನೀಯರುಗಳು ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಾವೆಲ್ಲರೂ ಸಾಗಿದಾಗ ಮಾತ್ರ ಸಮಾಜದಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂತಹ ಆಶಯ ಈಡೇರುತ್ತೆ ಅನ್ನೋದು ನಿಜ. ಪಂಚಗಳೇ, ಓದು ಬರಹ ತಿಳಿದಿರುವ ವ್ಯಕ್ತಿ ತನ್ನ ಸಮುದಾಯದ ಜನರಿಗೆ ಶಿಕ್ಷಣ, ಮೂಢನಂಬಿಕೆ, ದೌರ್ಜನ್ಯಗಳ ಬಗ್ಗೆ ತಿಳಿಸಲಿಲ್ಲ ಎಂದರೆ ಆ ವ್ಯಕ್ತಿ ಬದುಕಿದ್ದು ಸತ್ತಂತೆ ಎಂದವರು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ ಆಶಯದಂತೆ ಸರ್ವರಿಗೂ ಶಿಕ್ಷಣವನ್ನು ಒದಗಿಸುವಂತಹ, ಸಮಾನವಾದ ಅವಕಾಶವನ್ನು ಕಲ್ಪಿಸುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕಾರ್ಯೋನ್ಮುಖವಾಗಿದೆ. ಬಂಧುಗಳೇ, ನಾವೆಲ್ಲರೂ ಸಹ ಈ ಸಂವಿಧಾನವನ್ನ ಮನನ ಮಾಡಿಕೊಳ್ಳುವುದರ ಜೊತೆಗೆ ಆ ಸಂವಿಧಾನದ ಪ್ರಕಾರ ನಾವು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಸಹ ನಡೆಯಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಈ ಸಂವಿಧಾನದ ಕುರಿತು ಹೆಚ್ಚಿನ ಮಾಹಿತಿ ನೀಡುವುದಕ್ಕಾಗಿ ಈಗ ನಾವೆಲ್ಲರೂ ಸಹ ಕೆಲವೇ ಕ್ಷಣಗಳಲ್ಲಿ ಈ ಸಂವಿಧಾನ ವಾಚನವನ್ನ ಇದೀಗ ಮಾಡಲಾಗುತ್ತೆ. ಗೌರವಾನ್ವಿತ ಸಭಾಪತಿಗಳಾದ ಶ್ರೀ ಬಸವರಾಜ ಹೊರಟ್ಟಿ ಅವರು ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿ. ಈ ಸಂವಿಧಾನ ವಾಚನವನ್ನ ಇದೀಗ ಬೋಧನೆಯನ್ನ ಮಾಡ್ತಾರೆ ಮಾನ್ಯ ಹೊರಟ್ಟಿ. ಸಂವಿಧಾನ ಪೀಠಿಕೆಯ ಓದುವಿಕೆ ಇದೀಗ. ಸಂವಿಧಾನ ಪೀಠಿಕೆಯ ವಾಚನ. ಎಲ್ಲರೂ ಹಿಂದಕ್ಕೆ ಬನ್ನಿ, ಈ ಕಡೆ ಸರ್ ಪ್ಲೀಸ್. ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ, ಸರ್ವಧರ್ಮ ಸಮಭಾಗ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಮತ್ತು ಅಖಂಡತೆಯನ್ನು ಸುಸ್ಥಿರಗೊಳಿಸಿ ಅದರಲ್ಲಿ ಮಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕವಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನದ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ 26ನೇ ತಾರೀಖವಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಗೊಳಿಸಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ. ಬಸವರಾಜ ಹೊರಟ್ಟಿ ಅವರಿಗೆ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಒಂದು ವಿಶೇಷ ಮುಖಪುಟವನ್ನು ಹೊರತರಲಾಗಿದೆ. ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ಅವರ ಉಪಸ್ಥಿತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಿಡುಗಡೆಯನ್ನುಗೊಳಿಸಬೇಕಾಗಿ ವಿನಂತಿ. ಸರ್, ಇದೊಂದು ಬಿಡುಗಡೆ ಇದೆ. ಈ ಬಿಡುಗಡೆಯ ನಂತರ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ಸಂವಿಧಾನ ಜಾರಿಗೆ ಬಂದು 75ನೇ ವರ್ಷಾಚರಣೆಯನ್ನ ಮಾಡ್ತಾ ಇರುವಂತಹ ಈ ಶುಭ ಸಂದರ್ಭದಲ್ಲಿ ಸಂವಿಧಾನ ಮತ್ತು ರಾಷ್ಟ್ರೀಯ ಏಕತೆ ಸಮಾವೇಶದಲ್ಲಿ ವಿಶೇಷವಾದಂತಹ Sri Rajendra Kumar has facilitated the release of this all-important document, the release of the special cover by Chief Postmaster General in the presence of Sri Rajendra Kumar by the Honorable Chief Minister of Karnataka, Sri Siddaramaiah. ಇದು ಮುಂದೆ
ಹಲವು ಶತಮಾನಗಳಿಂದ ಇನ್ನು ಮುಖ್ಯಮಂತ್ರಿಗಳು ಅದೆಲ್ಲ ಉದ್ದೇಶಿಸಿ ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ. ಬಂಧುಗಳೇ, ಕರ್ನಾಟಕ ಮಾದರಿಯನ್ನು ಸೃಷ್ಟಿಸಿ ಸಾಮಾಜಿಕ ನ್ಯಾಯದಿಂದ ಸಾಮಾನ್ಯರನ್ನ ಉದ್ಧರಿಸುವ ಅಸಾಮಾನ್ಯ ಸಾಧನೆಯನ್ನು ಮಾಡ್ತಾ ಇರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರ ಮಾತುಗಳಿಗಾಗಿ ನಮ್ಮ ಪ್ರೀತಿಯ ಆಹ್ವಾನ, ಚಪ್ಪಾಳೆಗಳ ಶುಭ ಸ್ವಾಗತ. ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು.